ವೆಸ್ಟ್ ಇಂಡೀಸ್ ಬ್ಯಾಟಿಂಗ್ ಗ್ರೇಟ್ ಬ್ರಿಯಾನ್ ಲಾರಾ ನುಡಿದ ಭವಿಷ್ಯವೊಂದು ಸದ್ಯ ನಿಜವಾಗಿದೆ. ಈ ವಿಶ್ವಕಪ್ನಲ್ಲಿ ಅಫ್ಘಾನಿಸ್ತಾನ ಸೆಮಿಫೈನಲ್ ಪ್ರವೇಶಿಸಲಿದೆ ಎಂದು ಲಾರಾ ಕೂಟದ ಆರಂಭದ ಮೊದಲೇ ಹೇಳಿದ್ರು. ಅಫ್ಘಾನ್ ಸೆಮಿಗೆ ಲಗ್ಗೆ ಇರಿಸಿದ ಬಳಿಕ ನಾಯಕ ರಶೀದ್ ಖಾನ್ ಇದನ್ನ ನೆನಪಿಸಿಕೊಂಡಿದ್ದಾರೆ. ನಮ್ಮ ತಂಡದ ಸಾಮರ್ಥ್ಯವನ್ನ ಅಂದಾಜಿಸಿ ನಮಗೆ ಸೆಮಿಫೈನಲ್ ಅವಕಾಶ ಇದೆ ಎಂದು ಹೇಳಿದ ಏಕೈಕ ವ್ಯಕ್ತಿ ಅಂದರೆ ಬ್ರಿಯಾನ್ ಲಾರಾ. ಲೆಜೆಂಡರಿ ಕ್ರಿಕೆಟಿಗನಿಂದ ಹೊರಹೊಮ್ಮಿದ ಈ ಮಾತುಗಳೇ ನಮ್ಮ ಯಶಸ್ಸಿಗೆ ಸ್ಫೂರ್ತಿ. ವೆಲ್ಕಮ್ ಪಾರ್ಟಿಯೊಂದರಲ್ಲಿ ಲಾರಾ ಅವರನ್ನ ಭೇಟಿ ಮಾಡಿದ ವೇಳೆ ನಾವು ನಿಮ್ಮ ನಿರೀಕ್ಷೆಯನ್ನು ಖಂಡಿತ ಸಾಕಾರಗೊಳಿಸಲು ಪ್ರಯತ್ನಿಸುತ್ತೇವೆ ಎಂದಿದ್ದೆ ಎಂಬುದಾಗಿ ರಶೀದ್ ಖಾನ್ ಹೇಳಿದರು. ಸೆಮಿಫೈನಲ್ ನಮ್ಮ ಪಾಲಿನ ಕನಸು ಎಂಬುದಾಗಿ ರಶೀದ್ ಖಾನ್ ಹೇಳಿದ್ದಾರೆ. ಯಾವಾಗ ನಾವು ನ್ಯೂಜಿಲೆಂಡನ್ನು ಮಣಿಸಿದೆವೋ ಆಗ ನಮ್ಮ ನಂಬಿಕೆ, ಆತ್ಮವಿಶ್ವಾಸ ಹೆಚ್ಚಿತ್ತು. ನಮ್ಮ ದೇಶವಾಸಿಗಳಿಗೆ, ಅದರಲ್ಲೂ ಮುಖ್ಯವಾಗಿ ಯುವ ಪೀಳಿಗೆಗೆ ಈ ಗೆಲುವನ್ನು ಅರ್ಪಿಸುತ್ತಿದ್ದೇನೆ ಎಂದರು. ಆಸ್ಟ್ರೇಲಿಯಾ ಸೋತು ಹೊರಬಿದ್ದ ಬಳಿಕ ತಂಡದ ವೇಗಿ ಪ್ಯಾಟ್ ಕಮಿನ್ಸ್ ಅಫ್ಘಾನ್ನ ನಜೀಬುಲ್ಲಾ ಜದ್ರಾನ್ ಅವರಿಂದ ಟ್ರೋಲ್ ಆಗಿದ್ದಾರೆ. ಕೂಟದ ಪತ್ರಿಕಾಗೋಷ್ಠಿಯೊಂದರ ವೇಳೆ ಸೆಮಿಫೈನಲ್ ಪ್ರವೇಶಿಸಲಿರುವ 4 ತಂಡಗಳು ಯಾವುದು ಎಂದು ಕಮಿನ್ಸ್ ಅವರನ್ನು ಪ್ರಶ್ನಿಸಲಾಗಿತ್ತು. ಆಗ ಕಮಿನ್ಸ್, ಒಂದಂತೂ ನಾವು ಉಳಿದ 3ರನ್ನ ನೀವೇ ಆರಿಸಿಕೊಳ್ಳಿ ಎಂದರು. ಇದನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಉಲ್ಲೇಖಿಸಿದ ಜದ್ರಾನ್ ವಿಮಾನ ಮತ್ತು ಮೌನದ ಇಮೋಜಿಗಳೊಂದಿಗೆ ಟ್ರೋಲ್ ಮಾಡಿದ್ದಾರೆ.